ನಮ್ಮ ಮಹಾರಾಣಿಯವರು ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಒಂದು ಸರಿ ನೀವೆಲ್ಲರೂ ಗೆಸ್ ಮಾಡಿ. ನಾನು ಕೂಡ ಹೇಳ್ತೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಸುಮ್ಮನೆ ನೀವು ಗೆಸ್ ಮಾಡಲಿ ಅಂದ್ಬಿಟ್ಟು ನಾನು ನಿಮ್ಗೊಂದು ಸರಿ ಹೇಳಿದೆ. ನಾವು ಹೋಗ್ತಿರೋದು ಶ್ರೀ ಆಂಜನೇಯ ಟೆಂಪಲ್ಗೆ ಅಂತ ಅಂದ್ಕೊಂಡಿರ್ಬೋದು, ಆದರೆ ನಾವು ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇಲ್ಲ. ನಾವು ಹೋಗ್ತಿರೋದು ಇವತ್ತು ಜೈ ಜಗನ್ನಾಥ್ ಮಂದಿರ್ಗೆ. ಇದೇ ನೋಡಿ ಜೈ ಜಗನ್ನಾಥ್ ಮಂದಿರು, ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಜೈ ಜಗನ್ನಾಥ್ ಮಂದಿರು. ಆದರೆ ದೇವಸ್ಥಾನ ಓಪನಿಂಗ್ ಟೈಮು ಸಾಯಂಕಾಲ 4 ಗಂಟೆಗಂತೆ, ಆದರೆ ನಮ್ಗೆ ಗೊತ್ತಿರಲಿಲ್ಲ, 3:15ಗೆ ಬಂದಿದ್ವಿ. ಅದಕ್ಕೋಸ್ಕರ ಟೆಂಪಲ್ ಪೂರ್ತಿ ರೌಂಡ್ ಹಾಕಿದ್ವಿ, ಹೇಗಿದೆ ದೇವಸ್ಥಾನ ನೋಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ ಟೆಂಪಲ್ ನೋಡೋಕ್ಕೂ ಕೂಡ. ನನ್ನ ಮಗಳು ಒಂದು ಸರಿ ನಾನು ರೌಂಡ್ ಹಾಕ್ತೀನಿ ಅಂದ್ಬಿಟ್ಟು ಅವಳು ಕೂಡ ರೌಂಡ್ ಹಾಕ್ಬಿಟ್ಟು ನೋಡ್ತಾ ಇದ್ಲು ದೇವಸ್ಥಾನ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ನನ್ನ ಮಗಳು ಮೊದಲೇ ಹೇಳ್ಬೇಕಾ ತುಂಬ ತುಂಟತನ ಮಾಡ್ತಾಳೆ. ಹಾಗೆ ಜಗನ್ನಾಥ್ಜಿದು ಮತ್ತು ಫೋಟೋ ನೋಡಿಬಿಟ್ಟು ಕೈ ಮುಕ್ಕೊಂಡು ಕುತ್ಕೊಂಡಿದ್ಲು ಜೈ ಜಗನ್ನಾಥ್ ಅಂತ. ಇನ್ನು ಯಾವಾಗಪ್ಪ ಓಪನ್ ಮಾಡೋದು ಅಂತ ಅನ್ಕೊತಾ ಇದ್ಲೇನೋ ಪಾಪ. ಅಷ್ಟರಲ್ಲಿ ದೇವಸ್ಥಾನ ಕೂಡ ಓಪನ್ ಮಾಡಿದರು. ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಜಗನ್ನಾಥ್ಜಿದು ನಮಗೆ ದರ್ಶನ ಆಯಿತು. ಮತ್ತು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಒಂದು ಸರಿ ಎಲ್ಲರೂ ಕೂಡ ಗೆಸ್ ಮಾಡಿ ನೋಡೋಣ.